ಭೀಕರ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನಿಧನರಾಗಿದ್ದಾರೆ. ಇದೀಗ ಲಿಯರ್ ಜೆಟ್ ಸ್ಫೋಟದ ತನಿಖೆಗೆ ಡಿಜಿಸಿಎ ಆದೇಶವನ್ನ ನೀಡಿದೆ. ವಿಮಾನದಲ್ಲಿ ಯಾವುದೇ ತಾಂತ್ರಿಕ ದೋಷ ಇರಲಿಲ್ಲ. ಪೈಲಟ್ಗಳಿಗೆ ರನ್ವೇ ನಿಖರವಾಗಿ ಕಾಣಿಸದೇ ಇದ್ದಿದ್ದೇ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದರೆ ಅನುಮತಿ ನೀಡುವ ಮೊದಲೇ ವಿಮಾನವನ್ನ ರನ್ವೇನಲ್ಲಿ ಇಳಿಸಲು ಶುರು ಮಾಡಿದ್ರಾ? ಈ ರೀತಿ ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗಾಗಿ ಪೈಲಟ್ಗಳು ಉತ್ತರ ನೀಡಲಿಲ್ವಾ ಎನ್ನುವಂತಹ ಪ್ರಶ್ನೆಗಳು ಎದ್ದಿವೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಬಾರಾಮತಿಯಲ್ಲಿ ಪತನಗೊಂಡು 5 ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ವಿಮಾನ ಲ್ಯಾಂಡಿಂಗ್ ವೇಳೆ ರನ್ವೇಯನ್ನ ಹುಡ್ಕೋದಕ್ಕೆ ಅಂದರೆ ಅವರಿಗೆ ರನ್ವೇ ಕಾಣಿಸ್ತಾ ಇರಲಿಲ್ಲ ಪೈಲಟ್ಗಳಿಗೆ ಎನ್ನುವಂಥ ಮಾಹಿತಿಯನ್ನ ಡಿಜಿಸಿಎ ತಿಳಿಸಿದೆ. ಮೊದಲ ಪ್ರಯತ್ನದಲ್ಲಿ ರನ್ವೇ ಕಾಣದ ಕಾರಣಕ್ಕೆ ವಿಮಾನವನ್ನು ಮತ್ತೆ ಮೇಲಕ್ಕೆ ಕಳುಹಿಸಬೇಕು, ಅಂದರೆ ಗೋ ಅರೌಂಡ್ ಅಂತ, ಅಂದರೆ ಇನ್ನೊಂದು ರೌಂಡ್ ಹೋಗಿ ಬನ್ನಿ ಎನ್ನುವುದಾಗಿ. ಹಾಗೆ 2ನೇ ಬಾರಿಗೆ ಲ್ಯಾಂಡಿಂಗ್ಗೆ ಯತ್ನಿಸಿತ್ತು. ಈ ವೇಳೆ ಯಾವುದೇ ಮೇಡೆ ಅಂದರೆ ಈ ತುರ್ತು ಪರಿಸ್ಥಿತಿಗಳಲ್ಲಿ ಕಂಟ್ರೋಲ್ ರೂಮ್ಗೆ ಕಳಿಸುವಂಥ ಸಂದೇಶ, ಈ ಒಂದು ಸಂದೇಶವನ್ನು ಅಥವಾ ಈ ಸಂದೇಶವನ್ನು ನೀಡಿಲ್ಲ ಅನ್ನೋದು ತನಿಖೆಯಲ್ಲಿ ತಿಳಿದು ಬಂದಿದೆ. ಹೀಗಾಗಿ ಇದು ಸಾಕಷ್ಟು ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಇನ್ನೊಂದು ಕಡೆ ಅಂದರೆ ಇದರ ಹಿಂದೆ ಏನೋ ಒಂದು ಬೇರೆ ಆಯಾಮ ಇದೆ, ಈ ಬಗ್ಗೆ ತನಿಖೆ ಆಗಬೇಕು ಅನ್ನೋದಾಗಿ ಸಾಕಷ್ಟು ನಾಯಕರು ಕೂಡ ಹೇಳ್ತಾ ಇರುವಂಥದ್ದು. ನಿನ್ನೆ ನಡೆದಂತಹ ಭೀಕರ ವಿಮಾನ ಅಪಘಾತ, ಇದರಲ್ಲಿ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಅಂದರೆ 5 ಜನ ಪ್ರಯಾಣಿಸ್ತಾ ಇದ್ರು, ಪೈಲಟ್ ಸೇರಿ, ಕ್ಯಾಬಿನ್ ಕ್ರೂ ಹಾಗೆ ಇವರ ಬಾಡಿ ಗಾರ್ಡ್ ಎಲ್ಲರೂ ಸಾವನ್ನಪ್ಪಿದ್ದಾರೆ. ಹಾಗೆ ಪ್ರೈವೇಟ್ ಜೆಟ್ ಅಂತ ಅಂದರೆ ಅದರಲ್ಲಿ ಸಾಕಷ್ಟು ಸುರಕ್ಷತೆ ಹೆಚ್ಚಿರುತ್ತೆ. ಬೇರೆ ನಾವು ಹೋಗುವಂಥ ವಿಮಾನಕ್ಕೆ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಜೆಟ್ನಲ್ಲಿ ಸುರಕ್ಷತೆ ಹೆಚ್ಚಿರುತ್ತೆ. ಹಾಗೆ ಅದೊಂದು ಲಕ್ಸುರಿಯಸ್ ಆಗಿರುವಂಥ ವಿಮಾನ. ಈ ವಿಮಾನ ಈ ರೀತಿ ಪತನಗೊಂಡಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದೆ.